ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದಿನ ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮೋಲ್ಡ್ ಅಲ್ಲಿ ಕ್ರ್ಯಾಕ್ ಹೇಗೆ ಬರುತ್ತೆ ಹಾಗೂ ಅದನ್ನು ಅವಾಯ್ಡ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೆ. ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಆಲ್ರೆಡಿ ಕ್ರ್ಯಾಕ್ ಬಂದಿದೆ, ಹೆವಿ ಕ್ರ್ಯಾಕ್ಗಳು ಅಥವಾ ಮಾಮೂಲಿ ಕ್ರ್ಯಾಕ್ ಬಂದಿದ್ದಿದ್ರೆ ಇದನ್ನ ನೀವು ರಿಪೇರ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ನಿಮ್ಮ ರೂಫ್ನಲ್ಲಿ ಅಥವಾ ಗೋಡೆಗಳಲ್ಲಿ ಆಲ್ರೆಡಿ ಕ್ರ್ಯಾಕ್ಗಳು ಬಂದಿದ್ದಿದ್ರೆ, ಹೌದು ನೀವಿಲ್ಲಿ ಮೊದಲೇದಾಗಿ ಮಾಡಬಹುದಂತ ಸೊಲ್ಯೂಷನ್ ಬಂದ್ಬಿಟ್ಟು ಗ್ರೌಟಿಂಗ್. ಹೌದು, ನಾನೇನು ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ ಪ್ರೊಫೆಷನಲ್ ಗ್ರೌಟಿಂಗ್ ಅನ್ನ ನೀವು ಇಲ್ಲಿ ಮಾಡಿಸಬಹುದು ಸ್ನೇಹಿತರೆ. ಈ ಪ್ರೊಸೆಸ್ ಅಲ್ಲಿ ಮೊದಲೇದಾಗಿ ನಿಮ್ಮ ಏನು ಕ್ರ್ಯಾಕ್ಸ್ಗಳಿರ್ತವೆ ಇದನ್ನ ವೈಡ್ ಆಗಿ ಓಪನ್ ಮಾಡ್ಕೊಂತಾರೆ ಹಾಗೂ ಪ್ರೆಷರ್ ಮಷಿನ್ಗಳ ಮೂಲಕ ಕೆಮಿಕಲ್ಸ್ಗಳನ್ನ ಇಲ್ಲಿ ಪಂಪ್ ಮಾಡಲಾಗುತ್ತೆ ಸ್ನೇಹಿತರೆ. ಈ ಮೂಲಕ ನಿಮ್ಮ ಕ್ರ್ಯಾಕ್ಗಳನ್ನ ಫಿಲ್ ಮಾಡಲಾಗುತ್ತೆ. ಹಾಗಾದ್ರೆ ಯಾವ ಕೆಮಿಕಲ್ ಯೂಸ್ ಮಾಡಲಾಗುತ್ತೆ? ನಾನು ನಿಮಗೆ ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ ಡಾಕ್ಟರ್ ಫಿಕ್ಸಿಟ್ ನ 207 ಪೆಡಿಗ್ರೇಡ್ ಹಾಗೂ ಜೊತೆಯಲ್ಲಿ ಡಾಕ್ಟರ್ ಫಿಕ್ಸಿಟ್ ಅವರ 207 ಕ್ರಿಸ್ಟಲೈನ್. ಸೊ ಇವುಗಳನ್ನ ಆಡ್ ಮಾಡಿ ಪ್ರೆಷರ್ ಪಂಪ್ ನ ಮೂಲಕ ನಿಮ್ಮ ಕ್ರ್ಯಾಕ್ಗಳಲ್ಲಿ ಇದನ್ನ ತುಂಬಲಾಗುತ್ತೆ ಸ್ನೇಹಿತರೆ. ಈ ಮೂಲಕ ಪರ್ಮನೆಂಟ್ ಸೊಲ್ಯೂಷನ್ ಗಳನ್ನ ಈ ಕ್ರ್ಯಾಕ್ ಗಳಿಗೆ ಒದಗಿಸಲಾಗುತ್ತೆ ಸ್ನೇಹಿತರೆ. ಇದನ್ನ ಡೆಫಿನೆಟ್ಲಿ ಒಂದು ಇವರೇ ಮಾಡಬೇಕಾಗುತ್ತೆ, ಪ್ರೊಫೆಷನಲ್ ಮಾಡಬೇಕಾಗುತ್ತೆ. ಹಾಗೂ ಇವರು ಒಂದು ನಿಪ್ಪಲ್ಗೆ ಏನು ತೋರಿಸ್ತಾ ಇದ್ದೀನಿ, ಒಂದು ನಿಪ್ಪಲ್ಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ. ಆದ್ರೆ ಇದೊಂದು ಪರ್ಮನೆಂಟ್ ಸೊಲ್ಯೂಷನ್ ಆಗಿದೆ. ಈವನ್ ಏನು ಕಾಂಟ್ರಾಕ್ಟ್ ಇರ್ತಾರೆ ಇವರು ಕೂಡ ನಿಮಗೆ ಹತ್ತಿರ 2 ವರ್ಷದವರೆಗೆ ಗ್ಯಾರಂಟಿಯನ್ನು ಕೂಡ ಇಲ್ಲಿ ನೀಡುವಂಥದ್ದು. ಇದು ನಂಬರ್ 1 ಸೊಲ್ಯೂಷನ್. ನೆಕ್ಸ್ಟ್ ಸೊಲ್ಯೂಷನ್ ಅನ್ನು ನಾನು ನಿಮಗೊಂದು ಡೈಗ್ರಾಮ್ ಮೂಲಕ ತೋರಿಸ್ತೀನಿ. ನಾನು ಹೇಳ್ತಾ ಹಾಗೆ ನಿಮ್ಮ ಸೈಡಲ್ಲಿ ನಾನು ಡೈಗ್ರಾಮ್ ಮಾಡಿರ್ತೀನಿ ಕೂಡ ನೋಡಿ. ಇದನ್ನೊಂದು ನಿಮ್ದು ಮೋಲ್ಡ್ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿ ಕ್ರ್ಯಾಕ್ಗಳು ಬಂದಿದೆ. ಸೊ ಮೊದಲೇದಾಗಿ ನೀವು ಮಾಡಬೇಕಾಗಿರುವಂಥದ್ದು ಇದನ್ನ ನೀಟಾಗಿ ವಾಶ್ ಮಾಡುವಂಥದ್ದು. ಕ್ಲೀನ್ ವಾಟರ್ ಇಂದ ಇದನ್ನ ನೀಟಾಗಿ ವಾಶ್ ಮಾಡಿ ತದನಂತರ ಒಂದು ಸ್ಟೀಲ್ ಬ್ರಷ್ ಇರುತ್ತೆ, ನಾನು ತೋರಿಸ್ತಾ ಇದ್ದೀನಲ್ಲ, ಸ್ಟೀಲ್ ಬ್ರಷ್ ನ ಮೂಲಕ ನೀಟಾಗಿ ಇದನ್ನ ಸ್ಕ್ರಬ್ ಮಾಡಿ ಸ್ನೇಹಿತರೆ. ಹಾಗೂ ಇದನ್ನು ಕೂಡ ಪೊರಕೆ ಮೂಲಕ ಕಂಪ್ಲೀಟ್ ಆಗಿ ಇಲ್ಲಿ ಕ್ಲೀನ್ ಮಾಡುವಂಥದ್ದು. ತದನಂತರ ನೀವು ಮಾಡಬೇಕಾಗಿರುವಂಥದ್ದು ಡಾಕ್ಟರ್ ಫಿಕ್ಸಿಟ್ ಅವರ 302 ಸೂಪರ್ ಲ್ಯಾಟಿಕ್ಸ್ ಈ ಕೆಮಿಕಲ್ ಅನ್ನ ಬಳಸುವಂಥದ್ದು. ಕೆಮಿಕಲ್ ನಿಮಗೆ ಹತ್ತಿರ 300 ರೂಪೀಸ್ ಇದೆ ಪರ್ ಲೀಟರ್ ಸ್ನೇಹಿತರೆ. ಇದನ್ನ 1:2 ಅಂದ್ರೆ 1 ಕೆಮಿಕಲ್ ತಗೊಂಡ್ರೆ 2 ಸಿಮೆಂಟ್ ಈ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳುವಂಥದ್ದು. ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನ ನಿಮ್ಮ ಏನು ಕ್ರ್ಯಾಕ್ಗಳಿದೆ ಓಕೆ ಅಲ್ಲೆಲ್ಲ ಅಪ್ಲೈ ಮಾಡುವಂಥದ್ದು. ಓಕೆ, ಒಂದು ಪರ್ಟಿಕ್ಯುಲರ್ ತಗೊಳ್ಳಿ, ಇದನ್ನ ನೀಟಾಗಿ ಅಪ್ಲೈ ಮಾಡಿ. ಒಂದು ವೇಳೆ ಕ್ರ್ಯಾಕ್ಗಳು ಜಾಸ್ತಿ ಇದೆ, ಎಲ್ಲ ಕಡೆ ಇದೆ ಅಂದ್ರೆ ಡೆಫಿನೆಟ್ಲಿ ಇದನ್ನ ಹೆಚ್ಚಿನದಾಗಿ ಯೂಸ್ ಮಾಡಿ. ಏನು ಈ ಮಿಶ್ರಣ ಇರುತ್ತಲ್ಲ ಇದನ್ನ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ವರ್ಟಿಕಲ್ ಆಗಿ ಹಾಗೂ ಹಾರಿಜಾಂಟಲ್ ಆಗಿ ಹಾಕುವಂಥದ್ದು. ಮೊದಲನೇದಾಗಿ ಫಸ್ಟ್ ಕೋಟಿಂಗ್ ವರ್ಟಿಕಲ್ ಹಾಕೊಂಬನ್ನಿ ಹಾಗೂ ಸೆಕೆಂಡ್ ಕೋಟಿಂಗ್ ಹಾರಿಜಾಂಟಲ್ ಆಗಿ ಇದನ್ನ ಮಾಡುವಂಥದ್ದು. ಈ ಮೂಲಕ ನಿಮ್ಮ ಬಾಂಡಿಂಗ್ ಪರ್ಫೆಕ್ಟ್ ಆಗಿ ಇರುತ್ತೆ ಸ್ನೇಹಿತರೆ. ಎಲ್ಲ ಕಡೆ ಸ್ಪ್ರೆಡ್ ಮಾಡುವಂಥದ್ದು ನೀಟಾಗಿ ಮಾಡಬಹುದು. ಇದನ್ನ ನೀವೇ ಮಾಡಬಹುದು. ಅದಕ್ಕೆ ಇದಕ್ಕೆ ಯಾವುದೇ ರೀತಿ ಪ್ರೊಫೆಷನಲ್ಗಳು ಬೇಕಾಗಿಲ್ಲ. ನಾನು ನಿಮ್ಗೆ ಮುಂಚೆನೇ ಹೇಳ್ತೀನಿ 1:2 ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಡಾಕ್ಟರ್ ಫಿಕ್ಸಿಟ್ ಅವರ 302 ಲೇಟೆಕ್ಸ್ ಹಾಗೂ ಇದನ್ನ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡುವಂಥದ್ದು. ಓಕೆ, ಸೊ ಇದನ್ನ ಆದ ನಂತರ 6 ಗಂಟೆವರೆಗೆ ಇದನ್ನ ಒಣಗಲು ಬಿಡಿ ಸ್ನೇಹಿತರೆ. ಓಕೆ, ಸೊ ಇದಾಯ್ತು ಮೊದಲನೇ ಹಂತ. ಹೌದು, ನೆನಪಲ್ಲಿ ಇಟ್ಕೊಳ್ಳಿ, ಬೇಕಾದ್ರೆ ನೀವು ಇಲ್ಲೇ ಸ್ಟಾಪ್ ಮಾಡಬಹುದು. ಆದ್ರೆ ಇದೊಂದು ಟೆಂಪರರಿ ಸೊಲ್ಯೂಷನ್ ಆಗುತ್ತೆ. ಕೆಲವು ಸಮಯದ ನಂತರ ಡೆಫಿನೆಟ್ಲಿ ಇದು ಕೂಡ ಪೀಲ್ ಆಗುವಂಥದ್ದು. ಆದರೆ ಇದನ್ನ ನೀವು ಲಾಕ್ ಮಾಡ್ಬೇಕಂದ್ರೆ ನಾನು ನಿಮಗೆ 4 ವೇಗಳನ್ನ ತಿಳಿಸ್ಕೊಡ್ತೀನಿ. ಹೌದು, ಈ ಏನು ಸೊಲ್ಯೂಷನ್ ಕೊಟ್ಟಿದ್ದೀನಿ ನಾನು, ಇದು ಪರ್ಮನೆಂಟ್ ಉಳ್ಕೊಬೇಕು, ಯಾವುದೇ ರೀತಿ ಮುಂದಿನ ದಿನಗಳಲ್ಲಿ ಮತ್ತೆ ತೊಂದರೆ ಕೊಡಬಾರ್ದು ಅಂದ್ರೆ ನಿಮಗೆ 4 ಸೊಲ್ಯೂಷನ್ ಅನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಏನು ನೀವು ಹಚ್ಚಿದ್ದೀರಾ, ಸಿಮೆಂಟ್ ಹಚ್ಚಿದ್ರೆ ಇದರ ಮೇಲ್ಗಡೆ ನಂಬರ್ 1 ಸೊಲ್ಯೂಷನ್ ಬಂದ್ಬಿಟ್ಟು 1 ಇಂಚ್ PCC ಮಾಡುವಂಥದ್ದು, ಪ್ಲೇನ್ ಸಿಮೆಂಟ್ ಕಾಂಕ್ರೀಟ್ ಜಸ್ಟ್ 1 ಇಂಚ್ ಮಾಡುವಂಥದ್ದು. ಹಾಗೂ ಸರಿಯಾದ ರೀತಿಯಲ್ಲಿ ನೀವು ಇದನ್ನ ಇದು ಕೊಡುವಂಥದ್ದು, ವಾಟರ್ ಕೊಡುವಂಥದ್ದು. ಸೊ ಯಾವುದೇ ರೀತಿ ನೀರು ಬೀಳದಿರ ಅಂತ ನೋಡ್ಕೊಳ್ಳೋದು. ನಿಮ್ಮ ಮೇಸ್ತ್ರಿಗೆ ಹೇಳಿ 1 ಇಂಚ್ PCC ಮಾಡಿ ಪ್ಲೇನ್ ಸಿಮೆಂಟ್ ಕಾಂಕ್ರೀಟ್ ಮಾಡುವಂಥದ್ದು, ಆದರೆ ಸರಿಯಾದ ರೀತಿಯಲ್ಲಿ ವಾಟರ್ ಕೊಡುವಂಥದ್ದು. ಓಕೆ, ಇದು ನಂಬರ್ 1 ಸೊಲ್ಯೂಷನ್. ಓಕೆ, ಇದನ್ನ ಲಾಕ್ ಮಾಡೋದಕ್ಕೆ ನೀವೇನು ವಾಟರ್ ಪ್ರೂಫಿಂಗ್ ಮಾಡಿದಿರಿ ರೆಡಿ, ಸೊ ಅದನ್ನ ಲಾಕ್ ಮಾಡೋದಕ್ಕೆ. ಓಕೆ, ಇದು ನಂಬರ್ 1 ಸೊಲ್ಯೂಷನ್. ನಂಬರ್ 2 ಬಂದ್ಬಿಟ್ಟು, ಎರಡನೇ ವೇ ಬಂದ್ಬಿಟ್ಟು ಚೈನಾ ಮೊಸಾಯಿಕ್. ಚಿಕ್ಕ ಸ್ಮಾಲ್ ಟೈಲ್ಸ್ ಪೀಸ್ ಅನ್ನ ಕುಳಿಸ್ತಾರೆ ಗೊತ್ತಾ, ಇದನ್ನ ಚೈನಾ ಮೊಸಾಯಿಕ್ ಅಂತ ಹೇಳ್ತಾರೆ. ಎಸ್, ಈ ಮೂಲಕ ಕೂಡ ನೀವೇನು ವಾಟರ್ ಪ್ರೂಫಿಂಗ್ ಮಾಡಿದ್ರೆ ಇದನ್ನ ಲಾಕ್ ಮಾಡಬಹುದು. ಮುಂಬರುವ ದಿನಗಳಲ್ಲಿ ಇದು ಎಫೆಕ್ಟಿವ್ ಆಗಿ ಇರಬೇಕು, ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅಂದ್ರೆ ನೀವು ಚೈನಾ ಮೊಸಾಯಿಕ್ ಅನ್ನು ಕೂಡ ಇಲ್ಲಿ ಮಾಡಿಸಬಹುದು ಸ್ನೇಹಿತರೆ. 3ನೇ ವೇ ಬಂದ್ಬಿಟ್ಟು ಟೈಲ್ಸ್ ಅನ್ನ ಹಾಕ್ಸುವಂಥದ್ದು. ಹೌದು, ನಿಮಗೆ ಆಗತ್ತೆ ಅಂತಂದ್ರೆ ಡೆಫಿನೆಟ್ಲಿ ನೀವು ಟೈಲ್ಸ್ ಅನ್ನ ಯೂಸ್ ಮಾಡಿ. ಒಂದು ವೇಳೆ ನಿಮಗೆ ಟೈಲ್ಸ್ ಕಾಸ್ಟ್ಲಿ ಅನ್ಸಿದ್ರೆ ಒಂದು ಕೆಲಸ ಮಾಡಿ, ಹತ್ತಿರದಲ್ಲಿರುವ ಟೈಲ್ಸ್ ಅಂಗಡಿಗೆ ಭೇಟಿ ಮಾಡಿ. ಅವ್ರ ಹತ್ರ ವೇಸ್ಟ್ ಟೈಲ್ಸ್ ಗಳಿರ್ತವೆ. ಓಕೆ, ಬೇರೆ ಬೇರೆ ಕಲರ್ ಬೇರೆ ಬೇರೆ ಸೈಜ್ ಅಲ್ಲಿ ಇರುತ್ತೆ, ನೋ ಇಶ್ಯೂಸ್. ಅದನ್ನ ತಗೊಂಬನ್ನಿ,
ಆ ಟೈಲ್ಸ್ ಅನ್ನು ಕೂಡ ನೀವು ಇಲ್ಲಿ ಹಾಕ್ಸಬಹುದು ಸ್ನೇಹಿತರೆ. ಆ ಟೈಲ್ಸ್ಗಳು ಕೇವಲ 5 ರೂಪಾಯಿ 6 ರೂಪಾಯಿಗೆ ನಿಮಗೆ ಒಂದೊಂದು ಟೈಲ್ಸ್ಗಳು ಅವೈಲೇಬಲ್ ಇರ್ತವೆ. ಫರ್ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದೀನಿ, ಒಂದಡಿ ಬೇಕಂದ್ರೂ ಕೂಡ ನಿಮ್ಗೆ 5 ರೂಪಾಯಿ 6 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಸೊ ಅದನ್ನೇ ಎತ್ಕೊಂಡ್ಬನ್ನಿ ನೀವು ಇಲ್ಲಿ ಟೆರಸ್ ಮೇಲೆ ಹಾಕ್ಸುವಂಥದ್ದು. ಇದರಿಂದ ಕೂಡ ನಿಮಗೆ ಡೆಫಿನೆಟ್ಲಿ ನೀವು ಮಾಡಿರುವಂತಹ ವಾಟರ್ ಪ್ರೂಫಿಂಗ್ ಲಾಕ್ ಆಗುತ್ತೆ ಸ್ನೇಹಿತರೆ. ಫೈನಲ್ ಆಗಿ ಬರುವಂಥದ್ದು ಎಫಾಕ್ಸಿ ಸ್ಕ್ರೇಡಿಂಗ್. ಇದು ಸ್ವಲ್ಪ ಕಾಸ್ಟ್ಲಿ ಮೆಥಡ್. ಡೆಫಿನೆಟ್ಲಿ ಎಫಾಕ್ಸಿ ಸ್ಕ್ರೇಡಿಂಗ್ ಮಾಡೋದಕ್ಕೆ ಕಾಸ್ಟ್ಲಿ ಆಗುತ್ತೆ. ಮೊದಲನೇದಾಗಿ ಒಂದು ಪ್ರೈಮರ್ ಕೋಟಿಂಗ್ ಮಾಡುವಂಥದ್ದು, ಹಾಗೂ ಅದರ ಮೇಲ್ಗಡೆ ಎಪಾಕ್ಸಿ ಸ್ಕ್ರೇಡಿಂಗ್ ಅನ್ನ 1 ಅಥವಾ 2 ಕೋಟಿಂಗ್ ಮಾಡುವಂಥದ್ದು. ಇದು ಸ್ವಲ್ಪ ಕಾಸ್ಟ್ಲಿ ಮೆಥಡ್, ಆದರೆ ಇರೋದ್ರಲ್ಲಿ ಎಲ್ಲದರಲ್ಲೂ ಒಂದು ಉತ್ತಮವಾದ ಮೆಥಡ್. ಇದರಿಂದ ನಿಮಗೆ 100% ವಾಟರ್ ಪ್ರೂಫಿಂಗ್ ಆಗುತ್ತೆ ಸ್ನೇಹಿತರೆ. ಎಫಾಕ್ಸಿ ಸ್ಕ್ರೇಡಿಂಗ್ ಅನ್ನು ಮಾಡಿದ್ರೆ ನೀವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ವರ್ಷ ನಿಮ್ಮ ರೂಫ್ ಇಂದ ಯಾವುದೇ ರೀತಿ ವಾಟರ್ ಲೀಕೇಜ್ ಆಗಲ್ಲ ಸ್ನೇಹಿತರೆ. ನಾನು ಮೊದಲೇ ತಿಳಿಸಿದಂಗೆ ಪ್ರೀಮಿಕ್ಸ್ ಅನ್ನ ರೆಡಿ ಮಾಡಿ ವರ್ಟಿಕಲ್ ಹಾಗೂ ಹಾರಿಜಾಂಟಲ್ ಆಗಿ ಅದನ್ನ ಅಪ್ಲೈ ಮಾಡಿ 6 ಗಂಟೆ ಬಿಡಿ, ಹಾಗೂ ಅದರ ನಂತರ ನಾನು ಹೇಳಿದ 4 ರೀತಿಯಲ್ಲಿ ಯಾವುದೇ ಒಂದು ರೀತಿಯನ್ನ ಮಾಡೋದ್ರ ಮೂಲಕ ನೀವು ನಿಮ್ಮ ರೂಫ್ ಅಲ್ಲಿ ಲೀಕೇಜಸ್ ಅನ್ನ ತಡಿಬಹುದು ಸ್ನೇಹಿತರೆ. ಸೊ ನೋಡೋದ್ರಲ್ಲ, ನಿಮಗೋಸ್ಕರ ಒಂದು ಉತ್ತಮವಾದ ಮಾಹಿತಿ ತಂದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.